ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ವೈಶ್ವದಲ್ಲ ಊರಿಗೆ ಹೊಂಟಾರ್ರಿ ಆ್ಯಂಡ್ ನಮ್ಮ ಮನೆಗೂ ಮಂದಿ ಬಂದಿದ್ರು ಪುನಾಲಿಂದ. ಅವರು ಇವತ್ತು ಹೊಂಟಾರ ವೈಶ್ವರ್ ಮನೆಗೆ. ಇಲ್ಲಿ ನೋಡ್ರಿ ಇವ್ರು ಮೀನಾ ಮಾಮಿ ರೀ. ಇವ್ರು ಇಲ್ಲದಾರಲ್ರಿ ಮೀನಾ ಮಾಮಿ. ಹಾಯ್ ಮಾಡ್ರಿ ನಮ್ಮ ವ್ಲಾಗ್ದಾಗ ರೀ. ಹಾಯ್ ಹಾಯ್ ಮಾಡ್ರಿ. ಹಾಯ್ 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 ಹಾಯ್. ಇಲ್ಲಿ ಇವರು ಸಂಗೀತ ಅಜ್ಜಿ ರೀ ಇವರು. ಕಿ ವೈಷ್ಣವ್ ಇವತ್ತು ಹೊಂಟಾರ್ರಿ ಊರಿಗೆ. ಬಾಯ್ ಬಾಯ್ ಮತ್ ಬಾ. ಈಗ ನೀವು ಹಾ ನಾವು ಬರ್ತೀವಿ ಊರಿಗೆ. ಅಂಡ್ ವೈಭವ್ನು ಹೊಂಟ. ಬಾಯ್ ಮಾಡಿ ನಮ್ ಲಾಗ್ದಾಗ. ಬಾಯ್ ಬಾಯ್. ಈಗ ಎಲ್ಲಾ ವಸ್ತು ನೋಡ್ಕೋರಿ ಎಷ್ಟೆಷ್ಟು ಅದಾವ. ಈಗ ನೋಡ್ಕೊಂಡ್ಬಿಡ್ರಿ ಕ್ಯಾಮ್ರಾದಾಗ. ವಿಡಿಯೋ ಕಳಿಸ್ಬಿಡ್ತೀನಿ. ಹಾ ಫೋಟೋ ತಕೋರಿ. ಹೊಸರು ಫೋಟೋ ತಕೋರಿ. ಇಲ್ಲಿ ನೋಡ್ರಿ ಒಂದೆರಡು ಬ್ಯಾಗ್ ಅಲ್ಲೊಂದು ಅದಾವು. ಯಾರು ಹೆಂಗೆ ಹೊಡ್ಕೋತಾರ ಗೊತ್ತಿಲ್ಲ. ಈಗ ಫೋಟೋ ಸೆಕ್ಷನ್ ಆಯ್ತು. ಈಗ ಬಿಡಾಕೊಂಡ್ರಿ ಇವ್ರು. ಎಲ್ಲಿ ಹೋಗಿ ಬರ್ರಿ ಪಟ್ ಅಂತ. ಲೇಟ್ ಆಗತ್ತೆ ಪಾಪ ಅವ್ರಿಗೆ. ಏನ್ರಿ ಹೇಳ್ತಾ ಹೇಳ್ರಿ. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ. ದಾಂಡೇಲಿ ಹೋಗ್ತೀವಿ. ನೆಕ್ಸ್ಟ್ ಡೆಸ್ಟಿನೇಷನ್ ದಾಂಡೇಲಿ. ಅದನ್ನ ಹೇಳ್ಕೊಂಡು ಹೋಗ್ರಿ. ಅಷ್ಟೇ ಹೋಗೋದಪ್ಪ. ಹುಡುಗರು ಅಷ್ಟೇ ರೀ. ಪಪ್ಪ ಆಂಟಿ ಎಲ್ಲ ಯಾರು ಬರೋದು ಬೇಡ. ಅವ್ರು ಬಂದ್ರೆ ಮುಗಿದು ಬಾಯ್ ವೈಭವನ ಬಾ ಹೇಳ್ ಬಾ. ಏನ್ ಹೇಳ್ಬೇಕವ ವೈಭವಣ್ಣ ಮಾತಾಡೋ ಬಾ ಕಮ್ಮಿ ಮಾತಾಡಂಗಿಲ್ಲ. ಹಾ ಹೇಳ ಏನ್ ಹೇಳ ಬಾಯಾರ ಹೇಳು. ಫಾಲೋ ಮಾಡ್ಕೊಂತ ಹೇಳು. ಬಾಯ್ 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 ಬಾಯ್. ನೀ ಬಾಯ್ತಿಲ್ಲಿ ಅವ್ರು ಹೊಂಟ್ರ ರಾವಲ್ಲ. ಗೈಸ್ ಯಪ್ಪ ಬ್ಯಾಸರಾಗಕತ್ತೈತ್ರಿ ಯಪ್ಪ. ಎಲ್ಲರೂ ಹೋಗ್ಬಿಟ್ರ ಮನೆ ಊರಿಗೆ. ನಮ್ ಬನ ಅನ್ಸಕತ್ತೈತಿ. ವೈಷ್ಣವಿ ವೈಭವ ಅಲ್ಲಿ ಇಲ್ಲಿ ಕಡೆ ಓಡಾಡ್ತಿದ್ರೆ ಅವ್ರದ ನೆನಪಾಗಕತ್ತೈತಿ. ಹಿಂಗಾಗಿ ಹಿಂಗ್ ಮಾಡಕತ್ತೀನಿ ನಾನು ಬಾಜು ಕುತ್ಕೊಂಡು ಊಟ ಮಾಡತ್ತೀನಿ. ಅದೇ ಇನ್ನು ನಮ್ಮ ತಮ್ಮ ಹೊಸ ಪಿಕ್ಚರ್ ಬಂದೈತ್ರಿ. ನಮ್ಮ ಜಿಯೋ ಹಾಸ್ಟೆಲ್ದಾಗ ಹಚ್ಕೊಂಡು ಕೂತ ಮಸ್ತ್. ಯಾವಾಗ 45 ಅಂತ 45 ಪಿಕ್ಚರ್ ಬಂದೈತೆ. ಅದು ನೋಡಾತ ನೋಡ್ರಿ. ಎಲ್ಲ ಬಂದ್ ಮಾಡ್ಯಾನಾಗ ಅಜ್ಜಿಯರು ಕುತ್ಕೊಂಡು ನೋಡಾಕತ್ತಾರ. ಚಲೋ ಐತ್ರಿ. 45 ಅಂದಲೋ. ಎರಡು ಬಿಟ್ಟಾನ ಅಂತ ನೋಡು. ಇಲ್ಲಿ ಐತ್ ನೋಡು. ಇದ ನೋಡ್ಕೋತ ಕೂತಾನಗ ಎಲ್ಲ ಪ್ಯಾಕ್ ಮಾಡ್ಬಿಟ್ಟಾನ್ರಿ. ಈಗ ನಾವು ಊಟಕ್ಕೆ ತಯಾರು ಮಾಡೋಣ ಅಂತ. ಏನಪ್ಪಾ ಅಂತಂದ್ರ ನಿನ್ನೆ ನಮ್ಮ ಮಮ್ಮಿ ರೊಟ್ಟಿ ಕಟ್ ಕಳ್ಸಿದ್ರು. ಅದು ರೊಟ್ಟಿ ಉಳ್ದೈತಿ. ಈಗ ಅದನ್ನ ನಾ ಏನ್ ಮಾಡಕದೀನಿ ಇವತ್ತೇನು ಪಲ್ಯ ಗಿಲ್ಲೆ ಮಾಡಿಲ್ಲ. ಮನೆ ಒಳಗ ಈಸಿ ವೇದಾಗ ಎಲ್ಲಾರು ಮಾಡಿರ್ಬೋದು ಅನ್ಸುತ್ತ. ಬಟ್ ನನ್ ತಲೆ ಒಳಗ ಇದು ನಿನ್ನೆ ಇಲ್ದ ಮೊನ್ನೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರ ರೊಟ್ಟಿ ಇತ್ತು. ಸೊ ಹಂಗಾಗಿ ಅದ್ರೊಳಗೆ ಉಳ್ಳಾಗಡ್ಡಿ ಖಾರ ಉಪ್ಪ ನಿಮ್ಗೆ ತೋರಿಸಿನಂತ ರೆಸಿಪಿ ಹೆಂಗೈತೆ. ಭಾಳ ಜನ ಮಾಡಿರ್ಬಹುದು ಅನ್ಸತ್ತ. ನಂಗೂ ಗೊತ್ತಿಲ್ಲ. ಏನ್ ನಂದ ಓನ್ ರೆಸಿಪಿನೋ ಐತೋ ಗೊತ್ತಿಲ್ಲ. ನೋಡುವಂತ ಕಮೆಂಟ್ ಒಳಗೆ ತಿಳಿಸ್ರಿ ಯಾರ್ಯಾರು ಹಿಂಗತೆ ಮನ್ಯಾಗ ಮಾಡ್ಕೊಂಡು ತಿಂದಿರಿ ಅಂತ ಹೇಳಿ. ಓಕೆ ರೀ. ಈಗ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ಹೆಚ್ಕೊಂಡು ಇಟ್ಕೋತೀನಿ. ಆಮೇಲೆ ನಿಮ್ಗೆ ರೆಸಿಪಿ ಹೆಂಗೈತೆ ಅಂತ ಹೇಳಿ ತೋರಿಸ್ತೀನಿ. ನಾನು ಮಮ್ಮಿ ಮನೆಗೆ ಹೊಂಟೇರಿ. ಎದಕ್ಕೆ ಗೊತ್ತ್ರಿ ಲಿಂಬೆನಿಲ್ರಿ ಮನ್ಯಾಗ. ಸೊ ಹಂಗಾಗಿ ಲಿಂಬೆನ್ ತೊಂಬರಾಕ್ ಮನೆಗೆ ಹೊಂಟೇನ್ರಿ ಮಮ್ಮಿ ಮನೆಗೆ. ಅದಕ್ಕೆ ಏನ್ ಮಾಡತ್ತಿ ಅಂದೆ. ಸ್ಕಿಪ್ಪಿಂಗ್ ಮನ್ಯಾಗ ಸ್ಕೀಪಿಂಗ್ ಅಂತಾರ ನೋಡ್ರಿ. ಸ್ಕಿಪ್ಪಿಂಗ್ ಬರ್ತೀವಿ ನಮ್ಮ ಮನೆಗೆ ಅಲ್ಲಿ. ಓಹೋ ಜೋರ ಅಥವಾ ಸಂಪು ಬರ್ತೇನ? ಸಂಪು ಇಲ್ಲ ಬರಂಗಿಲ್ಲ. ನಾನು ಒಬ್ಬಕ್ಕೆ ಹೋಗ್ಬರ್ತೀನಿ. ಬಾಯ್. ಇದು ನೋಡ್ರಿ ನಮ್ಮ ತಂಗಿ ಸ್ಕೂಲ್. ಹುಡುಗರು ಎಲ್ಲರೂ ಏನೋ ಡ್ಯಾನ್ಸ್ ಇರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ನಮ್ಮ ತಂಗಿ ಇವತ್ತು ಸ್ಕೂಲ್ ಬಿಟ್ಟಾಳ್ರಿ. ಬಂದಿಲ್ಲಕ್ಕಿ ಮನ್ಯಾಗ ಅದಾಳ. ಎದಕ್ಕೆ ಬಿಟ್ಟ ಹೋಗಿ ನಿಂದ್ರಿ. ಏನು ಮಾಡಕತ್ತೀರಿ ಮಮ್ಮಿ? ಲಿಂಬೆನ್ ಕೊಡ. ಇವಾಗ ಲಿಂಬೆನ್ ತೊಗೊಳಕ್ ಬಂದೀನಿ ನಾನು ನಿಮ್ಮ ಮನೆಗೆ. ಅಲ್ಲಿಂದ ಇಲ್ಲಿಗೆ ಓಡಿ ಬಂದಿನಿ ಗೊತ್ತಾ ಅದಾ. ಹಾ ಅಲ್ಲೋ ಇದಕ್ಕೆ ಇವತ್ತು ಇದಕ್ಕೆ ನಿಮ್ಮ ಶಾಲೆಗೆ ಹೋಗಿಲ್ಲ. ಇವತ್ತು ಶಾಲೆಗೆ ಇದಕ್ಕೆ ಹೋಗಿಲ್ಲ. ಫಂಕ್ಷನ್ ಐತೆ ಅದಕ್ಕೆ ಹೋಗಿಲ್ಲ. ಹೌದು ಡ್ಯಾನ್ಸ್ ಹಚ್ಚಿದ್ರಲ್ಲಿ. ಮ್ಯೂಸಿಕ್ ಬರತ್ತಿತ್ತು. ಡ್ಯಾನ್ಸ್ ಅಂತೀವಿ ಮ್ಯೂಸಿಕ್ ಬರತ್ತಿತ್ತಲ್ಲಿ. ಮಸ್ತ್. ಇವತ್ತೇನೈತಿ? ಹೌದಾ? ಇವು ಎರಡ ಕೊಡ್ಬಿ. ನಮ್ಮ ಅಷ್ಟು ಉಪ್ಪಿನಕಾಯಿ ಹಾಕ್ಯಾರ. ಇನ್ನು ಕಾಯಿ ಅದಾವು ಬರೀ. ನಾನು ಬರ್ತೀನಿ ಬಾ ಆಗಳ ಬರ್ತೀನಿ. ಬರುದಿಲ್ಲ ಅಂದ್ರ ಈಗ ಅಲ್ಲಿಂದ ಅಲ್ಲಿಗೆ ಜೋಡಿಗೆ ಬೇಕಲಾಕಿ. ಬಾ ಈಗ ಬಾ. ನಾಲ್ಕು ತಗೊಂಡಿನಂತ ಬಾ. ಹುಡ್ಕೊಂಡ್ ನೀನ ಬಾ. ಏನ್ ಮಾಡಿ ಮೀನ್ ತಿನ್ನಾಕ ನೀನ? ಒಗ್ಗರಣೆ ನೋಡಿ. ನಾವೇನು ಮಾಡಿಲ್ಲ ಇವತ್ತು. ಬರೀ ಅನ್ನ, ಸಪ್ಪಂದ ಅನ್ನ. ಅದಕ್ಕೆ ಸಪ್ಪಂದ ಅನ್ನ ಮಾಡಿಟ್ಟಿವಿ ನಾವು ಇವತ್ತು ಮನ್ಯಾಗ. ಊಟ ಮಾಡಿದಿ? ಮಾಡು ಊಟ.
ಮಮ್ಮಿ ಒಗ್ಗರಿನ ಮಾಡ ಅಂತ್ರಿ ತಿನ್ನೋದ್ರಿ ನೋಡ್ರಿ ಗಜ್ರಿ ಗಜ್ರಿ ನಮ್ಮ ಮಮ್ಮಿ ಜಾತ್ರೆ ಒಳಗೆ ಕಪ್ ನೋಡ್ರಿ ಚಂದ ಅಲ್ರಿ ಕಪ್ ವಾವ್ ನೋಡ್ರಿ ಸರಿ ವಾವ್ ಹಾ ಬಿಡ ಸಾಕ ಈ ಅಣ್ಣ ಎಷ್ಟು ಮಸ್ತ್ ಮಾಡ್ತಾಳ್ರಿ ನಮ್ಮ ಮಮ್ಮಿ ನನಗ ಮಾಡಕ್ ಬರೋದಿಲ್ಲ ನೋಡ್ರಿ ಇಬ್ರು ತಿನ್ನು ನಾಳೆ ನಾ ಅಂತೂ ಟೇಸ್ಟ್ ಮಾಡ್ತೀನಿ ಚಮಚೆ ಇಲ್ಲ ಕೈಲೆತ್ತಿ ತಿನ್ನ ಯಾಕ ಕೊಡು ನೋಡಿ ನೀವೇ ತಿನ್ರಿ ಆಹಾ ಮಸ್ತ್ ಮಾಡ್ಯಾಳ್ರಿ ಮಮ್ಮಿ ನಾಯಿ ನೋಡ್ರಿ ಎಷ್ಟು ಚಂದ ಕ್ಯೂಟ್ ಐತಿ ಹಾಯ್ ಕಡೆಯಂಗಿಲ್ಲ ಅದು ನೋಡು ಹೆಂಗೆ ಡಗಡ ಹಾಯ್ ಚುಕ್ 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 ಓಯ್ ನೋಡಿ ಎಷ್ಟು ಚಂದ ಐತಲ್ಲ ಅದು ನೋಡು ಕ್ಯೂಟ್ ಐತಿ ಮುಖಾನ ತೋರಿಸೋಲ್ತದು ನೋಡಿಲಿ ಮುಖಾನ ತೋರಿಸೋಲ್ತು ಕೂದಲನೇ ತುಂಬ್ಯಾವ್ರಿ ಅದಕ್ಕೆ ಫುಲ್ ಚಂದ ಐತಿ ಕ್ಯೂಟ್ ಐತಿ ಈಗ ನಾನು ಹಿಂದೆ ಬರತ್ತಲ್ಲ ಅಂಜಿಕಿನ ಬರ್ತೈತಿ ಕುಂತದ ಅಲ್ಲೇ ಮಸ್ತ್ ಐತ್ಲ ಕ್ಯೂಟ್ ಐತಿ ನಾಯಿ ನಮ್ಮ ಮಮ್ಮಿ ಮನೆ ಇಲ್ಲೇ ಐತಿ ಸನಿಪೆಟ್ಟಿ ಏನ ಕಮ್ಮಿ ಬಿದ್ರು ಹೋಗಿ ಇಸ್ಕೊಂಬರಾಕ ಚಲೋ ಐತಿ ನೋಡ್ರಿ ಕಟ್ ಮಾಡು ಹೌದ್ರಿ ನಮ್ಮ ಮನ್ಯಾಗ ಬಾಳ ಇದ್ದುರಿ ಲಿಂಬೆನ ಉಪ್ಪಿಗೆ ಹಾಕಿವ್ರಿ ಬರ್ನಿ ಇಲ್ಲ ಐತಿ ನೋಡ್ರಿ ಇವು ಏನೋ ಬರ್ನಿ ಮುಟ್ಬಾರ್ದತ್ರಿ ಇವು ಏನೋ ಎರಡು ಲಕ್ಷ್ಮಿ ಇದ್ದಂಗ ಅಂತ್ರಿ ಇವು ಏನೋ ನಮ್ಮ ಮನ್ಯಾಗ ಲಕ್ಷ್ಮಿ ರೀ ಅವು ಅದಕ್ಕೆ ಕಟ್ ಮಾಡ್ಲೆ ಹಾ ಕಟ್ ಮಾಡಿ ಅಂದ್ರ ಮೊನ್ನೆ ನೀವು ನೋಡಿದ್ರಲ್ಲ ಬೆಳಗ್ಗೆ ಅಜ್ಜಿಗಳು ಇಬ್ರನ್ನ ತೋರ್ಸಿನಲ್ರಿ ಅವ್ರು ಉಪ್ಪಿನಕಾಯಿ ಹಾಕಿ ಕೊಟ್ಟಿದಾರ ಸಂಪೂರ್ ಅಜ್ಜಿ ಮೊನ್ನೆ ನಿಂಬೆನ್ ಕೊಟ್ಟಿದ್ರಲ್ರಿ ಎಷ್ಟುಕೊಂಡ ಅವು ನೋಡಿದ್ರಿ ನಾ ಉಪ್ಪಿನಕಾಯಿ ಹಾಕಿ ಕೊಡ್ತೀನಿ ಅಂದ್ರಿ ನಾ ಹೆಂಗಿದ್ರು ಮೊನ್ನೆ ಜಾತ್ರೆಯಿಂದ ಬರ್ನಿ ತೊಗೊಂಬಂದಿದ್ದೆ ಚಲೋ ಆಯ್ತಂತ ಹೇಳಿ ಅದಕ್ಕೆ ಉಪ್ಪಿನಕಾಯಿ ಹಾಕೊಟ್ರ ಒಂದ್ ಸ್ವೀಟ್ ಒಂದ್ ಖಾರದ ಹಾಕೊಟ್ರಲ್ರಿ ಒಂದ್ ಸ್ವೀಟ್ ಒಂದ್ ಖಾರದ ಹಾಕೊಟ್ಟಾರ್ರಿ ಅವೇನೋ ಅವು ಸ್ವಲ್ಪ ಈಗ ಹಾಕಾರಲ್ರಿ ಒಂದ್ 5-6 ದಿವ್ಸ ಬಿಟ್ಟು ಆದ ನಂತರ ಚಲೋ ಬರ್ತೈತಂತ್ರಿ ಅವೆಲ್ಲ ಹಿಡ್ಕೊಂಡ್ಬಿಟ್ಟಿರ್ತೈತ ಅವಾಗ ಟೇಸ್ಟ್ ಬರ್ತೈತಂತ್ರಿ ಈಗ ಟೇಸ್ಟ್ ಬರಂಗಿಲ್ಲ ಅಂತ್ರಿ ಅದಕ್ಕೆ ಒಂದ್ ಮುಚ್ಚಿ ಅಷ್ಟ್ ಚಂದ ಇಟ್ಟಾರಿ ಅವು ಯಾರು ಟಚ್ ಮಾಡ್ಬಾರ್ದಂತ್ರಿ ಜಳಕ ಮಾಡ್ಲಾರ್ದು ಮುಟ್ಬಾರ್ದಂತ್ರಿ ಅವು ಉಪ್ಪಿನಕಾಯಿನ ಅದಕ್ರಿ ಲಕ್ಷ್ಮಿ ಇದ್ದಂಗ್ರಿ ಅವ್ ನಮ್ಮ ಮನ್ಯಾಗ ಅದಕ್ಕೆ ಹಿಂಗ 2 ಭಾಗ ಮಾಡ ಹಿಂಡೆ ಬಿಡಿಸಿಲ್ಲ ಹಿಂಡ್ತೀನಿ ಮತ್ತೆ ಭಾಗ ಮಾಡಿ ಹೇಗೆ ಹಿಂಡೆ ಬೇಡ ನಿಮಗೆ ಹೆಂಗ್ ಬೇಕು ಹಂಗ ಮಾಡು ನಾನು ಹೆಂಗ್ ಬೇಕು ಗಟ್ಟಿ ಹಾಕ್ತಾರಿ ಸಿಂಪಲ್ ರೀ ಮಾಡತ್ತಾಳ್ರಿ ಸಿಂಪಲ್ ಹೆಂಗ್ ಮಾಡಿ ಒಟ್ಟು ಇವತ್ತು ಮಾಡಕ್ ಬ್ಯಾಸರ ಬಂದೈತೆ ಅನ್ಸತ್ರಿ ಇಬ್ಬರಿಗೆಲ್ಲ ಈಕಿಗೆ ಪಲ್ಯ ಮಾಡಕ್ಕೆ ಈಕಿನೆಲ್ಲ ಡೈಲಿ ಪಲ್ಯ ಮಾಡಕ್ಕೆ ಯಾವ ಪಲ್ಯ ನಾಳೆ ಮಾಡ್ತೀನಿ ಹಿಂಗೆ ನೋಡ್ರಿ ಬೇಜಾರದ ಎಂತ ಮಾಡ್ತಾಳ ಅದೇನ್ ಮಾಡಿದೆ ರೆಸಿಪಿ ದಿವಸ ತಿಂತೀನಿ ನನಗೂ ಬೇಸರ ಆಗೋದಿಲ್ಲ ಹೌದಾ ಸುಬ್ಬಿ ಕರೆಕ್ಟ್ ನೆಟ್ಟಿಂಜಿರದ ನೋಡ್ರಿ ಶೇಂಗಾ ಚಟ್ನಿ ರೀ ಉಳ್ಳಾಗಡ್ಡಿ ರೀ ಟಮಾಟಿ ರೀ ಇದು ಕೊತ್ತಂಬರಿ ರೀ ಮುಗೀತ್ರಿ ನಿಂದ್ರಿ ಹಂಗ್ಯಾಕ್ ಮಾಡ್ತೀರಿ ಪುರ್ಸತ್ ಹಿಡ್ರಿ ನಾಡು ಮಟ್ಟ ಪುರ್ಸತ್ ಹಿಡಿಬೇಕಪ್ಪ ಹಂಗ ಹೇಳ್ಬಾರ್ದು ಏನೈತ್ರಿ ಲಿಂಬೆ ಹಣ್ಣ ನಿಂಬೆ ಹಣ್ಣ್ರಿ ಖಾರ ಹಾಕ್ತೇನೆ ಹಾ ಖಾರ ಹಾಕಬೇಕು ಅದಕ್ಕೆ ಖಾರ ಹಾಕ್ಲಾರ್ದ ಟೇಸ್ಟ್ ಬರಂಗಿಲ್ಲ ನನಗೆ ಸರಿ ಇಲ್ಲ ಒಂದಿಟ್ಟು ವಾರೆ ವಾ ಪಾಪಡ್ ಮಾಡ್ದಂಗ ಆತಿರೋದು ಪಾಪಡ ಅದ ರೊಟ್ಟಿ ಪಾಪಡ್ ಅಂತಾರೆ ಇದಕ್ಕೆ ನೀ ಬಿಸಿ ಮಾಡ್ಕೊಂಡ ರೊಟ್ಟಿ ಪಾಪಡ ಗೊತ್ತ ನೀ ಬಿಸಿ ಮಾಡ್ಕೊಂಡಿಲ್ಲ ಈಗ ಎಣ್ಣೆ ಅದೊಂದು ಬಿಸಿ ಮಾಡಿಕೊಡು ನೋಡಿ ಹೆಂಗಾಗತ್ತೆ ಹಾ ನೋಡು ಹಿಡ್ಕೊ ಇದು ತಿಂತೀನಿ ಈಗ ನಾನು ಹೊಟ್ಟೆ ಶೋ ಆಗತ್ತೆ ನೋಡ್ರಿ ಪ್ಲೇಟ್ದಾಗ ಹಾಕೊಂಬಂದಾರಿ ನಿಮಗ ಟೇಸ್ಟ್ ಮಾಡೋದು ಹೇಳೋದಿಲ್ರಿ ಇಷ್ಟ ಹಿಂಗದ ನೋಡ್ರಿ ಅದಕ್ಕೆ ನಂಗೆ ಸಿಟ್ಟು ಬರ್ತೈತ್ರಿ ಬಾಳೆ ಇವನ್ ಮೇಲೆ ಒಟ್ಟು ತಿನ್ನೋದೊಂದ್ ಕೆಲಸ ಹಂಗ ಹೌದು ಇಂಪಾರ್ಟೆಂಟ್ ಇದಪ್ಪ ಹಾ ತಗೋ ಹಿಡಿ ಇದ್ರ ಹಾಕೋರ ಇರು ಇದು ಸ್ವಲ್ಪ ಬಿಸಿ ಮಾಡಿ ಖಡಕ್ ಮಾಡ್ಕೊಂಬಂದಿನಿ ನೋಡು ಇದನ್ನ ನೋಡಿ ಟೇಸ್ಟ್ ಮಾಡಿ ಕರೆವು ಇದು ನೋಡು ಬೆಸ್ಟ್ ಇದು ಕಟಕ್ ಮಾಡ್ಕೊಂಬಂದಿನಿ ಸ್ವಲ್ಪ ಕಟಕ್ ಮಾಡ್ಕೊಂಬಂದ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತ್ರಿ ಅದಕ್ಕೆ ಸಿಂಪಲ್ ನೋಡ್ರಿ ಯಾರು ಬ್ಯಾಚುಲರ್ಸ್ ರೊಟ್ಟಿ ಊರಿಂದ ತೊಗೊಂಬಂದಿರ್ತೀರಿ ಮಾಡ್ಕೊಳಕ್ ಬೇಸರ ಆತಂದ್ರೆ ಈ ರೆಸಿಪಿ ಮಾಡ್ಕೊತೀನಿ ರೀ ಬೆಸ್ಟ್ ರೆಸಿಪಿ ಹಾಂ ಮಸ್ತ್ ಆಗುತ್ತೆ ಎಣ್ಣೆ ಸ್ವಲ್ಪ ಶೇಂಗಾ ಚಟ್ನಿ ಹೆಂಗಿದ್ರು ಶೇಂಗಾ ಚಟ್ನಿ ಊರಿಂದ ಕೊಟ್ಟೆ ಕಳಿಸ್ತಾರ ಮನ್ಯಾನವ್ರು ಯಾವ ಚಟ್ನಿ ಬೇಕಾದ್ರೆ ಹಾಕೋರಿ ಟೇಸ್ಟ್ ಬಂದೇ ಬರ್ತದ ಇದೇ ಚಟ್ನಿ ಅಂತ ಪ್ರಿಫರ್ ಮಾಡಂಗಿಲ್ರಿ ಬೇಕಾ ಚಟ್ನಿ ಹಾಕೋರಿ ಎಲ್ಲ ಟೇಸ್ಟ್ ಬರುತ್ತೆ ಅಲ್ಲ ಚಿನ್ನು ಇದು ಕಟಕ್ ರೊಟ್ಟಿ ಹೆಂಗೈತಿ ಮತ್ತಲ್ಲ ಬಿಸಿ ರೊಟ್ಟಿನೂ ಅಂತಲ್ರಿ ಚಪಾತಿ ತೊಗೊಂಡು ಚಪಾತಿನೂ ಮಾಡ್ಕೋಬೋದು ಕಟಕ್ ರೊಟ್ಟಿ ಇದ್ರ ಕಟ್ಟಿಗೆ ರೊಟ್ಟಿ ಮಾಡ್ಕೋಬೋದು ಬಿಸಿ ರೊಟ್ಟಿ ಇದ್ರು ಬಿಸಿ ರೊಟ್ಟಿನೂ ಮಾಡ್ಕೋಬೋದು ಸ್ವಲ್ಪ ಕಡಕ್ ಮಾಡ್ಕೊಂಡು ಮಸ್ತ್ ಏಕ್ದಮ್ ಬೆಸ್ಟ್ ರೆಸಿಪಿ ಮನ್ಯಾಗ ಯಾರು ಬ್ಯಾಸ ಮಾಡ್ಕೋತಾರ ನನಗೆ ಇದಂತೂ ಮಸ್ತ್ ಹೇಳಿ ಮಾಡಿಸಿದ್ದು ರೊಟ್ಟಿ ನನಗಂತರು ಅದೇನೋ ತಿನ್ಬೇಕನ್ನೋದು ಬತ್ರಿ ಏನು ಮಾಡ್ಕೋಬೇಕು ಅಂತ ಹೇಳಿ ತಲೆಗೆ ಬರಕತ್ತಿತ್ತು
ಕಾಲೇಜ್ಗೆ ಹೋಗೋ ಟೈಮ್ದಾಗ ಅಷ್ಟು ನನಗೆ ಪೇಷನ್ಸ್ ಇದ್ದಿದ್ದಿಲ್ಲ ರೀ. ಏನ್ರಿ ಪಲ್ಯ ಗಿಲಿ ಮಾಡ್ಕೊಂಡು ಮಾಡಕ್ಕೆ ಜಸ್ಟ್ ಇದೊಂದು ಸಿಂಪಲ್ ಮಾಡ್ಕೊಂಡು ತಿಂದೆ ನೋಡ್ರಿ. ಅವಾಗಿಂದ ಹೊಳಿತ್ರಿ ನನ್ನ ತಲೆ ಹಿಂಗೆ ಮಾಡ್ಕೊಂಡು ತಿನ್ಬೇಕಂತ ಹೇಳಿ. ಅಲ್ಲ ಚಿನ್ನು ಹೆಂಗಾಗೈತೆ ಮಸಾಗೈತಲ್ಲ? ನಂಗೆ ನಾನು ಮಮ್ಮಿ ಮನೆ ಅನ್ನ ತಿಂದು ಬಂದಿನಿ. ಚಂದ್ರಯಾನ 3 ನೋಡಕತ್ತಾರಿ ಲಾಂಚ್ ಆಗಿದ್ದ ಈಗಿಂದಲ್ರಿ, ಅವಾಗ ಲಾಂಚ್ ಆಗಿತ್ತಲ್ರಿ. ಈಗ ಅದ್ರ ಫಿಲ್ಮ್ ಮಾಡಿಬಿಟ್ರಲ್ಲ, ಅದನ್ನ ನೋಡ್ಕೋತ ಕೂತಾನ. ಮಸ್ತ್ ಐತಿ. ನನಗೂ ಕರಿಬೇಕಿಲ್ಲ ನೋಡ್ರಿ, ನಮಗೆ ಏನೂ ಗೊತ್ತಾಗೋದಿಲ್ಲ ಬಿಹೈಂಡ್ ಅವ್ರು ಎಷ್ಟು ಎಫರ್ಟ್ಸ್ ಹಾಕಿರ್ತಾರೆ, ಏನೇನೆಲ್ಲ ಪ್ರಾಬ್ಲಮ್ಸ್ ಬಂದಿರ್ತಾವೆ, ಯಾರು ಗೊತ್ತಿರ್ತೈತಿ ಯಾರು ಗೊತ್ತಿಲ್ಲ ಅಂತ. ಫಸ್ಟ್ ಒಮ್ಮೆ ಲಾಂಚ್ ಮಾಡಿದಾಗ ಫೇಲ್ ಆಗಿತ್ತು, ಎಲ್ಲರೂ ಬೈಯಕ್ಕೆ ಚಾಲೂ ಮಾಡಿದ್ರೆ, ಅರ್ಧ ಮಂದಿ ಬೈಯಕ್ಕೆ ಚಾಲೂ ಮಾಡಿದ್ರೆ. ಅದ್ರ ಹಿಂದಿನ ರೀಸನ್ ಗೊತ್ತಿರೋದಿಲ್ಲ, ಏನಿಲ್ಲ. ಲಾಂಚ್ ಆಗಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಇದ್ದು, ಹೆಂಗೆ ಸಾಲ್ವ್ ಮಾಡಿದ್ರೆ, ಏನೆಲ್ಲ ಡಿಫಿಕಲ್ಟೀಸ್ ಬಂದು, ಏನೆಲ್ಲ ಪ್ರಾಬ್ಲಮ್ ಬಂದು ಅವೆಲ್ಲ ಗೊತ್ತಿರೋದಿಲ್ಲ ರೀ. ಸುಮ್ಮನೆ ನಾವು ಕುತ್ಕೊಂಡು ಜಡ್ಜ್ ಮಾಡಿಬಿಡ್ತೀವಿ, ಫೇಲ್ ಆತ ಪಾಸ್ ಆತ, ಫೇಲ್ ಆತ ಪಾಸ್ ಆತ. ಬಟ್ ಅಲ್ಲಿ ಅವ್ರು ರಿಯಲ್ ಎಫರ್ಟ್, ರಿಯಲ್ ಸಿಚುವೇಶನ್ ನೋಡೋದಾಗ ಗೊತ್ತಾಗತ್ತೆ. ಮಸ್ತ್ ಪಿಕ್ಚರ್. ಎಷ್ಟು ಎಪಿಸೋಡ್ ಅದಾವೆ? 5-6 ಎಪಿಸೋಡ್ ಅದಾವ. ಅವ್ವ ನಾ ಕರ್ಮ. ಈಗ 5ನೇದು ಮುಗ್ಯಾಕ ಬಂತಲ್ಲ, ಒಟ್ಟೆ ದಿಮಾಕ್ ಮಾಡ್ತಾನ್ರಿ. ಒಟ್ಟೆ ತಾನು ನೋಡುದು. ನನಗಂತೂ ಒಟ್ಟೆ ನೋಡಿ ನೀ ಕಳೆದ್ರೆ ನಾ ಏನು ಇಂಟ್ರೆಸ್ಟ್ ಕೊಟ್ಕೊಳಂಗಿಲ್ಲ. ಸುಮ್ಮನೆ ದಿಮಾಕ್ ಮಾಡ್ಬಿಡ ಏನ. ಹೊಡಿತೀನಿ. ಈಗ ಇದ್ರಲ್ಲಿ ಬ್ಯಾರೆದ ಏನೋ ಹಚ್ಕೊಂಡ್ ಕೂತಾಳ್ರಿ. ನಾನೇನ್ ಮಾಡ್ಬೇಕ್ರಿ? ನನಗ ಜೊತೆ ಯಾರು ಇಲ್ರಿ. ಹೌದ್ರಿ ಮುರ್ಕೊಂಡ್ಬಿಡ್ತೀನಿ ಕೈ. ಮುಗ್ಯಾಕ ಬಂತ್ರಿ ಚಂದ್ರಯಾನ ಅಂತ ನೋಡ್ರಿ. ಸೀಸನ್ 1 ಏನ್ ಸೀಸನ್ 2 ಬರ್ತೈತೆ? ಯಾರಿಗೆ ಮುಂದೆ ಬಂದ ಬರ್ಬೋದು. ಈಗ ಸದ್ಯ ಸೀಸನ್ 1 ಐತಿ. ಇವತ್ತು ಮಾರ್ನಿಂಗ್ ಬಿಡ್ಲಿಕ್ಕೆ ಹೋಗಿದ್ನಲ್ರಿ ವೈಷ್ಣವರಿಗೆ. ಅವಾಗ 500 ರೂಪಾಯಿ ತೊಗೊಂಡು ಹೋಗಿದ್ದ, ಕಿಶೆ ಒಳಗೆ ಇಟ್ಕೊಂಡು ಹೋಗಿದ್ದ ಅನ್ಸತ್ತ. ಬಂದು ನೋಡಿದ, ಚೆಕ್ ಮಾಡಂತಂದ. ಅಂದ್ರೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ನೋಡು ಪ್ಯಾಂಟ್ ಒಳಗೆ ಐತನ ಅಂತ ಹೇಳಿ ನಾವು ನೋಡಿದೆ. ಅದ್ರೊಳಗೂ ಇದ್ದಿದ್ದಿಲ್ಲ ಪ್ಯಾಂಟ್ ಒಳಗೆ. ಆ್ಯಂಡ್ ಜಾಕೆಟ್ ಒಳಗೆ ಇಟ್ಟ ಅಂದ. ಜಾಕೆಟ್ ಒಳಗೂ ಬಂದು ನೋಡಿದ್ರಿ, ಜಾಕೆಟ್ ಒಳಗೂ ಇಲ್ಲ. ಇಲ್ಲ ಎಲ್ಲರೂ ಬೀಳ್ಸ್ಕೊಂಡೇನು ನೋಡು. ಬೀಳಿಸ್ಕೊಂಡಿ ನೀನು. ಹಂಗಿತ್ತಂದ್ರೆ ಇರ್ತಿತ್ತಿಲ್ಲ ಅದು. ನಾನು ನಿನಗೆ ಮಾರ್ನಿಂಗ್ ಹೇಳಿನಿ, ಯಾವ ತೊಗೊಂಡ್ರೆ ನನ್ನ ಪರ್ಸ್ದಾಗ ಹುಡುಕ ಹೋಗು, ಎಲ್ಲ ಕಡೆ ಹುಡುಕ. ನಾಯಕ್ ಸುಳ್ಳು ಹೇಳಿ ನಾಯಕ್ ಮಜಾಕ್ ಮಾಡ್ಲಿ. ಪಾಕೆಟ್ ಒಳಗೆ ಹುಡುಕ. ಜಾಕೆಟ್ ಒಳಗೆ ಮಾರ್ನಿಂಗ್ ನೀ ಜಾಗಕ್ಕೆ ಹೋದಾಗ ಹೇಳಿದಿಲ್ಲ, ಅವಾಗ ಹುಡುಕಿನಿ. ಇಲ್ಲ ಅಂತ ಅವಾಗ ಅಂದಿನ ನಾನು ನಿನಗ. ಪ್ಯಾಕೆಟ್ ಒಳಗೂ ಇಲ್ಲ ನೋಡಿನಿ. ನೋಡ್ರಿ ಪ್ಯಾಕೆಟ್ ಒಳಗೂ ಇಲ್ರಿ. ಯಾರಿಗ ಗೊತ್ತ? ಪ್ಯಾಂಟ್ ಒಳಗೇನ ಅದು ಹೊರಗೆ ಹಾಕಿತ್ತು. ಹೊರಗೆ ಹೋಗೋದು ಹಾಕಿನಿ. ರುಮಾಲು ಇಲ್ಲೇ ಐತೆ ನೋಡಿ ನಿಂದು. ಕರ್ಚಿಫ್ ಇಲ್ಲಿ ಹೋಗೋದು ಹಾಕಿನಿ ನೋಡು. ಕರ್ಚಿಫ್ನು ತೆಗ್ದೀನಿ ಅದ್ರೊಳಗಿಂದ. ನಾನ ತೆಗೆದು ಹೋಗೋದು ಹಾಕಿನಿ. ಯಾಕೆ ಕಿಶೆದಾಗೂ ಇಲ್ಲ? ಅಯ್ಯ ಪ್ರಾಮಿಸ್. ಪಕ್ಕನೇ ತಗೊಂಡೆ ಇದು ಇರ್ಬೇಕು. ಇಲ್ಲೇ ಎಲ್ಲಿ ಕಪ್ಕೊಂಡಿರೋದಿಲ್ಲ. ನಾ ತಗೊಂಡಿಲ್ಲ. ನಾ ತಗೊಂಡಿನಿ ಅಂತ ಹೇಳ್ತೀನಿ. ತಗೊಂಡಿನಿ ಅಂದ್ರೆ ತಗೊಂಡಿನಿ ಅಂತ ಹೇಳಿ. ನೋಡ್ರಿ ಬಜ್ಜಿ ತೊಗೊಂಬಂದು ಹೋಗಿ ಪಿಂಟುವನ್ನ ನನಗೆ ವಡಾಪಾವ್, ಪಿಂಟು ಬಟಾಟಿ ಬಜ್ಜಿ, ಅಜ್ಜಿಯರಿಗೆ ಮಿರ್ಚಿ ಬಜ್ಜಿ ಬರೀ ಏನೋ 2 ಇದ್ವು ಅಂತ, 2 ಪ್ಲೇಟ್ ಇದ್ದಿದ್ದೇ ಇಲ್ಲ ಅಂತ, ಖಾಲಿ ಆಗಿದ್ವು ಅಂತ. ಸೊ ಹಾಗಾಗಿ ಬಟಾಟಿ ಬಜ್ಜಿ ತಂದಾನ, ನನಗೆ ವಡಾಪಾವ್ ತಂದಾನ. ಮಸ್ತ್ ಅದಾವು. ಇವತ್ತು ಲಾಸ್ಟ್ ಅಪ್ಪ. ನಾಳಿಂದ ಪ್ರಾಪರಾಗಿ ಎಕ್ಸಸೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಡಯಟ್ ಚಾಲೂ ಮಾಡ್ತೀವಿ. ಇನ್ನು ಬಿಡ್ತೀವಿ ಅಂತ ಅಲ್ಲಿ ಹಳಕ ಮುಳಕ ತಿನ್ನೋದು. ಯಾಕಂದ್ರೆ ನೋಡ್ರಿ ನಾನು ಇಳಿಸಿದಕ್ಕೆ ಮೈ ವಾಪಸ್ ಮೈ ಬರಾಕತ್ತೈತೆ ನನಗೆ. ಪಪ್ರೆ ಮುಚ್ಕೊಂಡ್ ಕುಂದ್ರ ನಾ ಇಳಿಸ್ತೀನಿ ಮತ್ತೆ ಹೊಳು ಇಳಿಸ್ತೀನಿ. ನೀ ಮುಚ್ಕೊಂಡ್ ಕೂಡ ಅಷ್ಟೇ. ನೀ ನೋಡ್ಕೊ, ನಿಂದು ಚಿಕ್ಸ್ ಬೆಳ್ಕೊಂಡವ್ ನೋಡು. ಇಲ್ರಿ ನಾನು ಡಯಟ್ ಮಾಡಕ್ ಚಾಲು ಮಾಡ್ತೀನಿ. ಇವತ್ತು ಲಾಸ್ಟ್ ಡೇಟ್ ನನ್ ಮುಗೀತು. ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ತೀನಿ ಮನೆತ್ರ. ಯಾಕೋ ನಂದು ತಿನ್ನ 10 ರೂಪಾಯಿಗೆ ಒಂದು ಸ್ವಲ್ಪ ತಿನ್ನ ಇಟ್ಟ. ನಂಗೆ ಗೊತ್ತೈತಿ ಹೆಂಗ್ ಕಾಣತಾನ ಹೇಳ್ರಿ. ಹೆಂಗ್ ಕಾಣತಾನ ಹೇಳ್ರಿ. ಮಸ್ತ್ ಕಾಣತಾನ ಇಲ್ರಿ ಮೌಶಿರಿ. ಏ ನೋಡ್ಗ ನೋಡ ಚಂದಂಗ ನೋಡ.